ಹಾಯ್ ಫ್ರೆಂಡ್ಸ್, ಈ ವಿಡಿಯೋದಲ್ಲಿ ಪ್ಲೈನ್ ಬ್ಲೌಸು ಅಂದರೆ ಲೈನಿಂಗ್ ಇಲ್ಲದೆ ಪ್ಲೈನ್ ಬ್ಲೌಸ್ ಯಾವ ರೀತಿ ಕಟ್ ಮಾಡೋದು ಅಂತ ನೋಡೋಣ. ಫೋರ್ ಫೋಲ್ಡರ್ ಪೀಸ್ ಹಾಕ್ಕೋಬೇಕು. ಅದಾಗಿದ ತಕ್ಷಣ ನೋಡಿ ಈ ಥರ ಲೆಂತ್ ಎಷ್ಟು ವಿಡ್ತ್ ಎಷ್ಟು ನೋಡ್ಕೋಬೇಕು. ಲೆಂತು ವಿಡ್ತು ನೋಡಿದ್ದಾದಮೇಲೆ ನೋಡಿ ಈ ಥರ ಮಾರ್ಕ್ ಮಾಡ್ಕೋಬೇಕು. ವಿಡಿಯೋದಲ್ಲಿ ತೋರಿಸ್ತಾ ಇರೋ ಥರ ಮಾರ್ಕ್ ಮಾಡಿಕೊಂಡು ಈಸಿಯಾಗಿ ನೀವು ಸ್ಲೀವ್ ಕಟ್ ಮಾಡ್ಕೋಬೋದು. ಅದೇ ರೀತಿ ಫ್ರಂಟು ಮತ್ತು ಬ್ಯಾಕು ಎಲ್ಲನೂ ಕಟ್ ಮಾಡ್ಕೋಬೇಕು. ಈ ವಿಡಿಯೋದಲ್ಲಿ ಪ್ರತಿಯೊಂದು ತೋರಿಸ್ತೀನಿ, ಯಾವುದೇ ಕಾರಣಕ್ಕೂ ಮಿಸ್ ಮಾಡದೆ ಫಸ್ಟಿಂದ ಲಾಸ್ಟ್ವರೆಗೂ ವಿಡಿಯೋ ನೋಡಿ. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್ ಮಮತಾ ಫ್ಯಾಷನ್ಸ್. ಈಗ ಈ ವಿಡಿಯೋದಲ್ಲಿ ಫಸ್ಟಿಂದ ಲಾಸ್ಟ್ವರೆಗೂ ನೋಡಿದೆ ಈ ಬ್ಲೌಸು ನಾರ್ಮಲ್ ಬ್ಲೌಸು ಯಾವ ರೀತಿ ಕಟ್ ಮಾಡಬೇಕು ಅಂತ ನಿಮಗೆ ಗೊತ್ತಾಗುತ್ತೆ. ಅದರಿಂದ ಯಾವುದೇ ಕಾರಣಕ್ಕೂ ಸ್ಕಿಪ್ ಮಾಡದೆ ಈ ಫುಲ್ ವಿಡಿಯೋ ನೋಡಿ. ಹಾಗೆ ಮೊದಲನೇ ಸಲ ಈ ವಿಡಿಯೋ ನೋಡ್ತಾ ಇದ್ದರೆ ನನ್ನ ಚಾನಲ್ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಕಾಮೆಂಟ್ ಮಾಡಿ, ಲೈಕ್ ಮಾಡಿ, ಹಾಗೆ ಪಕ್ಕದಲ್ಲಿರುವ ಬೆಲ್ ಐಕಾನನ್ನು ಪ್ರೆಸ್ ಮಾಡಿ. ಆದ್ದರಿಂದ ನಾನು ಹಾಕೋ ಪ್ರತಿಯೊಂದು ವಿಡಿಯೋದು ನೋಟಿಫಿಕೇಷನ್ ನಿಮಗೆ ಫಸ್ಟ್ ಬರುತ್ತೆ. ನೀವು ಮೊದಲನೇ ಸಲ ಬ್ಲೌಸ್ ಕಟ್ಟಿಂಗು ಸ್ಟಿಚ್ಚಿಂಗು ಕಲಿಬೇಕು ಅಂತ ಇದ್ದೀರಾ, ಹಾಗಿದ್ದರೆ ಫಸ್ಟು ನೀವು ಪ್ರಯತ್ನ ಮಾಡಬೇಕಾಗಿರೋದೇ ಈ ಪ್ಲೈನ್ ಬ್ಲೌಸು ಅಂದರೆ ವಿತೌಟ್ ಲೈನಿಂಗು. ವಿತ್ ಲೈನಿಂಗ್ ಹಾಕೋದ್ರಿಂದ ನಿಮಗೆ ಸ್ವಲ್ಪ ಅದು ಅಮೌಂಟು ಆಗ್ಬೋದು. ಅದಕ್ಕೆ ಬ್ಲೌಸ್ ಪೀಸು ಅಂದರೆ ಸ್ಯಾರಿದು ನೀವು ತಗೊಂಡಾಗ ವೇಸ್ಟು ಆಗ್ಬೋದು. ಆದ್ದರಿಂದ ನೀವು ಫಸ್ಟ್ನೇ ಬ್ಲೌಸು ಟ್ರೈ ಮಾಡೋದ್ರಾದರೆ ನೀವು ಈ ಥರ ಪ್ಲೈನ್ ಪೀಸೇ ತಗೊಳ್ಳಿ. ಇದು ಸ್ವಲ್ಪ ಚೆನ್ನಾಗಿರೋದೇ ತಗೊಳ್ಳಿ. ಆದ್ದರಿಂದ ನೀವು ಚೆನ್ನಾಗಿ ಹೊಲಿಯೋದಕ್ಕೂ ನಿಮಗೂ ಚೆನ್ನಾಗಿರುತ್ತೆ. ಸ್ವಲ್ಪ ಕ್ವಾಲಿಟಿ ಚೆನ್ನಾಗಿಲ್ಲ ಅಂದರೆ ನಿಮಗೆ ಸ್ಟಿಚ್ ಮಾಡೋಕ್ಕೂ ಕಟ್ ಮಾಡೋಕ್ಕೂ ಸ್ವಲ್ಪ ಕಷ್ಟ ಆಗ್ಬೋದು. ಅದಕ್ಕೆ ಕ್ವಾಲಿಟಿ ಸ್ವಲ್ಪ ಚೆನ್ನಾಗಿರೋದೇ ತಗೊಳ್ಳಿ, ಪ್ಲೈನ್ ಬ್ಲೌಸೇ ತಗೊಳ್ಳಿ. ಪ್ಲೈನ್ ಬ್ಲೌಸ್ ಹೊಲಿಯೋದ್ರಿಂದ ನಿಮಗೆ ಫಸ್ಟ್ ಬ್ಲೌಸು ವೇಸ್ಟ್ ಆದ್ರೂ ವೇಸ್ಟ್ ಅನ್ಸೋದಿಲ್ಲ. ಇನ್ನೊಂದು ಹೊಲಿದ್ರು ನಿಮಗೆ ಸ್ಟಿಚ್ ಮಾಡಿದ್ರು ನೀವು ಹಾಕ್ಕೊಳ್ಳೋಕ್ಕೆ ನಿಮಗೆ ಚೆನ್ನಾಗಿರುತ್ತೆ ಅಂತ ನಾನು ಹೇಳ್ತಾ ಇದ್ದೀನಿ. ಸ್ವಲ್ಪ ಚೆನ್ನಾಗಿರೋದೇ ಪ್ಲೈನ್ ಪೀಸ್ ತಗೊಳ್ಳಿ ಅಂತ ನೋಡಿ. ಈಗ ಬ್ಯಾಕ್ ಲೆಂತ್ ಎಷ್ಟು ಬೇಕು ಅಂತ ಅಷ್ಟು ತಗೊಂಡು ಮತ್ತು ವಿಡ್ತ್ ಎಷ್ಟು ಬೇಕು ಅಂತ ನೋಡಿಕೊಂಡು ನಾವು ಒಂದು ಪಾಯಿಂಟ್ ಮಾಡ್ಕೋಬೇಕು. ಬಾಟಮಲ್ಲಿ ಎಷ್ಟು ಅಳತೆ ಇದ್ರೆ ಈಗ 8.5 ಇದೆ ಅಂದ್ಕೊಳ್ರಿ, ಅದಕ್ಕೆ 1 ಇಂಚ್ ಎಕ್ಸ್ಟ್ರಾ 9.5, ಅದಕ್ಕೆ 2 ಇಂಚು ಎಕ್ಸ್ಟ್ರಾ ನಾವು ಸ್ಟಿಚಿಂಗ್ ಹಾಕಬೇಕು. ಟೋಟಲ್ ಬಂದು 8.5 ಪ್ಲಸ್ 1 ಇಂಚು 9.5 ಪ್ಲಸ್ 2 ಇಂಚು 11.5 ಬರುತ್ತೆ. ಅದಕ್ಕೆ ಎಷ್ಟು ಬೇಕೋ ಅಷ್ಟು ಮಾರ್ಕ್ ಹಾಕ್ಕೋಬೇಕು. ನೋಡು, ಲೆಂತ್ ನಾವು ಪ್ಲೈನ್ ಪೀಸ್ಗೆ ಯಾವತ್ತಿದ್ರೂ 1 ಇಂಚ್ ಅಲ್ಲ 2 ಇಂಚ್ ಎಕ್ಸ್ಟ್ರಾ ತೊಗೋಬೇಕು. ಯಾಕೆಂದರೆ ನಾವು ಲೈನಿಂಗ್ ಬ್ಲೌಸ್ ಆದರೆ 1/2 ಇಂಚ್ ಮಾತ್ರ ಎಕ್ಸ್ಟ್ರಾ ತೊಗೋಬೇಕು. ಅದೇ ಪ್ಲೈನ್ ಬ್ಲೌಸ್ ಆದರೆ ನಾವು ಹಿಂದೆ ಫೋಲ್ಡಿಂಗ್ ಬರುತ್ತೆ, 2 ಇಂಚಸ್ ಫೋಲ್ಡಿಂಗ್ ಬರುತ್ತೆ. ಆದ್ದರಿಂದ 2 ಇಂಚಸ್ಸು ಎಕ್ಸ್ಟ್ರಾ ತೊಗೊಂಡು ಕಟ್ ಮಾಡಬೇಕಾಗ್ತದೆ. ಮಾರ್ಕ್ ಮಾಡೋವಾಗಿನ 2 ಇಂಚಸ್ ಎಕ್ಸ್ಟ್ರಾ ತೊಗೋಬೇಕು. ಬ್ಯಾಕ್ ಪಾರ್ಟು ಫ್ರಂಟ್ಗೆ ಯಾವ ರೀತಿ ಎಕ್ಸ್ಟ್ರಾ ತೊಗೋಬೇಕು, ಬ್ಯಾಕ್ ಪಾರ್ಟು ಸಹ ಅದೇ ರೀತಿ ಎಕ್ಸ್ಟ್ರಾ 2 ಇಂಚಸ್ ತೊಗೋಬೇಕು. ನೆಕ್ಸ್ಟು ಶೋಲ್ಡರು 2.2 ತೊಗೊಂಡಿದ್ದೀನಿ ಇದರಲ್ಲಿ. ಮತ್ತು ಶೋಲ್ಡರ್ ಅಷ್ಟೇ, ಫುಲ್ ಶೋಲ್ಡರ್ ಬಂದು 5.5, ಅದರಲ್ಲಿ ಆರ್ಮಲ್ ಡೌನ್ ಬಂದು 5.5 ತೊಗೊಂಡಿದ್ದೀನಿ. ಮತ್ತು ಆರ್ಮಲ್ ರೌಂಡಲ್ಲಿ 1 ಇಂಚಿಗೆ ಮಾರ್ಕ್ ಮಾಡಿಕೊಂಡು ನೋಡಿ ಸೆಂಟರ್ಗೆ ಒಂದು ಪಾಯಿಂಟ್ ಮಾಡಿಕೊಂಡು ಅಲ್ಲಿಂದ ಆರ್ಮಲ್ ರೌಂಡನ್ನ ಮಾರ್ಕ್ ಮಾಡ್ಕೊಂಡಿದ್ದೀನಿ. ನೋಡಿ ಆ ಥರ ಮಾರ್ಕ್ ಮಾಡಿಕೊಂಡ್ರೆ ತುಂಬ ಈಸಿಯಾಗಿ ಬರುತ್ತೆ. ನೀವು ತುಂಬ ಟೆನ್ಷನ್ ಪಡೋ ಅಗತ್ಯನೂ ಇಲ್ಲ. ನೋಡಿನೇ ಫಸ್ಟ್ನೇ ಸಲ ನೋಡ್ತಾ ಇದ್ರೂ ಸ್ವಲ್ಪ ನೀವು ಫೋಕಸ್ ಮಾಡಬೇಕು. ಆದ್ದರಿಂದ ನಿಮಗೆ ಚೆನ್ನಾಗಿ ಬರುತ್ತೆ. ನೋಡಿ ಈಗ ಫ್ರಂಟು ಬ್ಯಾಕು ಎರಡೂ ಒಂದೇ ಸಲ ಹಾಕ್ತಾಯಿದ್ದೀನಿ. ನೋಡಿ ಇದು ಬ್ಯಾಕ್ ಆಗಿದೆ. ಈಗ ಫ್ರಂಟು ಎಕ್ಸ್ಟ್ರಾ ಕ್ಲಾತು ಏನಿದೆಯೋ ಅದು ಕಟ್ ಮಾಡ್ಕೊಬಿಡ್ತಾಯಿದ್ದೀನಿ. ಯಾರ್ಯಾರು ಸ್ಟಿಚ್ಚಿಂಗ್ ಕಲಿಬೇಕು ಅಂತ ಇದ್ದೀರೋ ಅವರೆಲ್ಲ ಈಗಲೇ ವಿಡಿಯೋ ನೋಡಿ ಸುಮ್ಮನೆ ಆಗಬೇಡಿ. ಈ ವಿಡಿಯೋ ಅಂತಲ್ಲ, ಯಾವುದೇ ವಿಡಿಯೋ ಆಗಲಿ ಈ ವಿಡಿಯೋ ನೋಡಿ ಸುಮ್ಮನೆ ಆಗಬೇಡಿ. ನೋಡಿರೋದಕ್ಕಾದರೂ ಪ್ರಯತ್ನ ಮಾಡಿ. ಪ್ರಯತ್ನ ಮಾಡಿದರೆ ಕಲಿದೇ ಇರೋವಂಥದ್ದು ಏನೂ ಇಲ್ಲ. ನೀವು ಕಲಿಯೋವಂಥವ್ರು, ಆಸಕ್ತಿ ಇರೋವಂಥವ್ರು ಯಾರು ಅಂದರೆ ಸಾಮಾನ್ಯವಾಗಿ ಟೈಲರಿಂಗ್ ಕಲಿಬೇಕು ಅನ್ನೋರು, ಫ್ಯಾಷನ್ ಅಂತ ಒಂದು ಬಿಟ್ಟರೆ ಫ್ಯಾಷನಲ್ಲಿ ಕಲಿಯೋವಂಥವ್ರು ಇದ್ದಾರೆ. ಸುಮಾರು ಜನ ಫ್ಯಾಷನ್ ಅಂತ ಕಲಿಯೋರೇ ಇದ್ದಾರೆ. ಅದು ಬಿಟ್ಟು ಮನೆಯಲ್ಲಿ ಕೆಲ್ಸಕ್ಕೆ ಹೋಗದೆ ಇರೋವಂಥವ್ರು, ಮನೆಯಲ್ಲಿ ಯಾವುದೇ ಬೇರೆ ಅವಕಾಶ ಇಲ್ಲದೆ ಇರೋವಂಥವ್ರು ಟೈಲರಿಂಗ್ ಕಲಿಬೇಕು ಅಂತ ನೋಡ್ತಾರೆ. ಯಾಕೆಂದರೆ ಮನೆಯಲ್ಲಿ ಮದುವೆ ಮಾಡಿರ್ತಾರೆ. ಮದುವೆ ಆದಮೇಲೆ ಮಕ್ಕಳಾಗಿ 2 ಮಕ್ಕಳಾದಮೇಲೆ ಎಲ್ಲಿಗೂ ಮಕ್ಕಳನ್ನ ಬಿಟ್ಟು ಬೇರೆ ಎಲ್ಲೂ ಹೋಗೋ ಸಾಧ್ಯತೆ ಇರಲ್ಲ. ಆದ್ದರಿಂದ ಟೈಲರಿಂಗ್ ಆದರೂ ಕಲ್ತ್ಕೊಂಡ್ರೆ ನಮ್ಮ ಬ್ಲೌಸ್ ಆದರೂ ನಾವು ಸ್ಟಿಚ್ ಮಾಡ್ಕೊಳ್ಳೋಣ ಅನ್ನೋ ಇದ್ರ ಮೇಲೇ ಇರ್ತಾರೆ. ಯಾಕೆಂದರೆ ನನ್ನ ಹತ್ರ ಕೇಳೋ ಅಂಥವರೆಲ್ಲ ಇದೆ ಅಂತ ಈ ಥರದ್ದವ್ರೆ. ಅಕ್ಕ ನನಗೆ ಮಕ್ಕಳಿದ್ದಾರೆ, ಮದುವೆ ಆಗಿ ಮಕ್ಕಳಾದಮೇಲೆ ಎಲ್ಲೂ ಹೋಗೋಕ್ಕಾಗಲ್ಲ, ನಮ್ಮ ಮನೇಲಿ ಕಳ್ಸೋಕ್ಕಾಗಲ್ಲ, ಇಲ್ಲ ಕಳಿಸಿದ್ರು ಮಕ್ಕಳನ್ನ ಬಿಟ್ಟು ಹೋಗೋಕ್ಕಾಗಲ್ಲ ಅನ್ನೋರೇ ತುಂಬ ಜನ ಇದ್ದಾರೆ. ಆದ್ದರಿಂದ ನೀವು ನೋಡ್ದು ಸುಮ್ಮನೆ ಆಗಬೇಡಿ. ನಾವು ಇದೆಲ್ಲ ನೋಡಿದ್ರೆ ಕಷ್ಟ ಆಗುತ್ತಪ್ಪ, ಬ್ಲೌಸ್ ಕೆಟ್ಟೋಗುತ್ತೇನೋ, ಇಲ್ಲ ಯಾರಾದರೂ ಏನಾರು ಅಂತಾರೇನೋ, ಈ ಥರ ಯೋಚನೆ ಎಲ್ಲ ಬಿಟ್ಬಿಟ್ಟು ನೋಡಿದ ತಕ್ಷಣ ನಮ್ಗೆ ಕಲಿಬೇಕು ಅನ್ನೋ ಒಂದು ಆಸಕ್ತಿ ಇದ್ದರೆ
ನಾವು ಯಾವುದೇ ಆಗಲಿ ಕಲಿತೀವಿ. ಆದರೆ ಅವ್ರು ಹೇಳಿದ್ರು ಇವ್ರು ಹೇಳಿದ್ರು ಅಂತ ಕಲಿಯೋಕ್ಕೆ ಹೋಗಬೇಡಿ. ನಿಮಗೆ ಆಸಕ್ತಿ ಇದ್ದರೆ ಟೈಲರಿಂಗಲ್ಲಿ ಇದು ಒಳ್ಳೆ ಪ್ಲ್ಯಾಟ್ಫಾರ್ಮ್ ಅಂತ ನಾನು ಹೇಳ್ತೀನಿ. ಏಕೆಂದರೆ ನಮ್ಮ ಟೈಮ್ ಪಾಸ್ ಹೋಗೋದು ಅಲ್ಲದೆ ಮತ್ತು ನಾವು ಅರ್ನಿಂಗ್ ಮಾಡ್ಕೋಬೋದು. ಏಕೆಂದರೆ ನಾವು ಒಂದು ಬ್ಲೌಸ್ ಹೊಲ್ಸೋಕ್ಕೂ ಈಗ ಒಂದು ಲೆಕ್ಕಕ್ಕೆ ಸ್ಯಾರಿಗೆ ಎಷ್ಟು ಅಮೌಂಟ್ ಬೇಕೋ ಬ್ಲೌಸ್ ಸ್ಟಿಚ್ ಮಾಡ್ಸೋಕ್ಕೂ ಅಷ್ಟೇ ಅಮೌಂಟ್ ಬೇಕು ಅಂತಾರೆ. ಯಾಕೆಂದರೆ ಈಗ ಆ ಥರ ಎಲ್ಲ ಬೆಲೆಗಳು ಜಾಸ್ತಿ ಆಗೋಗಿದೆ. ಆದ್ದರಿಂದ ನಾವು ಸ್ಟಿಚ್ ಮಾಡೋ ಅಮೌಂಟ್ ಉಳಿಸೋದು ಅಲ್ಲದೆ ನಾವು ಬೇರೆಯವ್ರಿಗೆ ಸ್ಟಿಚ್ ಮಾಡಿಕೊಟ್ರೆ ಅದು ನಮಗೆ ಉಳಿತಾಯ ಆಗುತ್ತೆ. ಮತ್ತು ಚಿಕ್ಕ ಮಕ್ಕಳಿದ್ರೆ ಆ ಚಿಕ್ಕ ಮಕ್ಕಳಿಗೆ ಒಂದೊಂದು ಬಟ್ಟೆ ಹೊಲಿಯೋದ್ರಿಂದ ನಮ್ಗೆ ಖುಷಿ ಸಿಗುತ್ತೆ. ಅದೇ ರೀತಿ ನೀವು ಪ್ರಯತ್ನ ಮಾಡೋದ್ರಿಂದ ಪ್ರತಿಯೊಂದು ಬ್ಲೌಸು ಕಲಿಬೋದು, ಪ್ರತಿಯೊಂದು ಡಿಸೈನು ಕಲಿಬೋದು, ಪ್ರತಿಯೊಂದು ಅಗತ್ಯನೂ ನಾವು ತೀರಿಸ್ಕೋಬೋದು. ಮಕ್ಳಿಗೊಂದು ಬೇರೆ ಏನಾದರೂ ಥಿಂಗ್ಸ್ ತೊಗೋಬೇಕು ಅಂದರೂ ನಮ್ಮ ಸ್ವಂತ ದುಡ್ಡಲ್ಲಿ ನಾವೇ ತೊಗೋಬೋದು. ಆದ್ದರಿಂದ ಟೈಲರಿಂಗು ಅನ್ನೋದು ಒಂದು ಮುಖ್ಯ ಪ್ಲಾಟ್ಫಾರ್ಮ್ ಅಂತ ನಾನು ಹೇಳ್ತೀನಿ. ಏಕೆಂದರೆ ಮನೇಲಿ ಎಲ್ಲ ಕೆಲಸ ಮುಗಿದು ಎಲ್ಲ ಮಾಡಿ ಮಕ್ಕಳನ್ನೆಲ್ಲ ಸ್ಕೂಲಿಗೆ ಕಳಿಸಿ ಅಪ್ಪ ಅಮ್ಮನೆಲ್ಲ ನೋಡ್ಕೊಂಡಿದ್ದಾದಮೇಲೆ ನಾವು ಬ್ಲೌಸು ಸ್ಟಿಚ್ ಮಾಡ್ತೀವಿ. ಇಲ್ಲ ಒಂದಿನ ಎಲ್ಲಾದರೂ ಹೋಗಿ ಬರಬೇಕು ಅಂದರೂ ನಾವು ಹೋಗಿ ಬಂದು ಮತ್ತೆ ಮಾರನೇ ದಿನ ಆ ಕೆಲಸ ಮಾಡ್ಕೋಬೋದು ನಾವು. ಆದ್ದರಿಂದ ಬೇರೆ ಕೆಲಸ ಹೋಗೋದಕ್ಕಿಂತ ಬೇರೆಯವ್ರ ಕೆಳಗೆ ಮಾಡೋದಕ್ಕಿಂತ ಇನ್ನು ನಮ್ಮ ಸ್ವಾಭಿಮಾನದಿಂದ ನಾವು ಸ್ವಂತ ದುಡ್ಕೊಂಡು ನಾವು ಸ್ವಂತ ದುಡಿಮೆಯಿಂದ ನಾವು ನಮ್ಗೆ ಇಷ್ಟ ಆಗಿರೋದು ತಗೋಬೋದು ಅಂತ ಅನ್ಕೋಬೋದು. ಅದಕ್ಕೆ ಹೇಳ್ತಾ ಇದ್ದೀನಿ. ಇದೇ ರೀತಿ ಬೇರೆ ಬೇರೆ ವಿಡಿಯೋಸ್ ಮಾಡ್ತಾ ಇರ್ತೀನಿ. ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ ಪ್ಲೀಸ್. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಥ್ಯಾಂಕ್ ಯು ಫ್ರೆಂಡ್ಸ್, ಥ್ಯಾಂಕ್ ಯು ಸೋ ಮಚ್.